ನಿನ್ನೆ ಮೆಟ್ರೋ ವಯಾಡಕ್ಟ್ ಬಿದ್ದು ಆಟೋ ಚಾಲಕನ ಪ್ರಾಣ ಹೋಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಆಟೋ ಚಾಲಕನ ದೇಹವನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಂತಹ ಆಂಬ್ಯುಲೆನ್ಸ್ ಡ್ರೈವರ್ ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಆ ಘಟನೆ ಹೇಗಾಯ್ತು, ಏನಾಯ್ತು, ಅದ್ರ ಬಗ್ಗೆ ಒಂದಷ್ಟು ವಿವರವನ್ನ ಅವ್ರ ಹತ್ರ ಕೇಳ್ತಾ ಹೋಗ್ತೇನೆ. ಸರ್ ಹೇಳಿ, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ನೀವು ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಸಿಚುವೇಶನ್ ಇತ್ತು? ಮೇಡಮ್, ನಾವು ನಮಗೆ 12 ಗಂಟೆಗೆ ಕಾಲ್ ಬಂತು. 12 ಗಂಟೆಗೆ ಕಾಲ್ ಬಂದಾಗ ನಾನು ಇಲ್ಲಿ ಇರಲಿಲ್ಲ, ನಾನು ಬೇರೆ ಕಡೆ ಪೇಷಂಟ್ ಶಿಫ್ಟ್ ಮಾಡೋಕ್ಕೆ ಹೋಗಿದ್ದೆ. ಆಮೇಲೆ ನಾನು ಬರೋಕ್ಕಿಲ್ಲಿ 1:30 ಆಗಿತ್ತು. ಬರೋ ಪಟ್ಕೆ ಇದು ಲಾರಿಯಿಂದ ಇದು ಏನೋ ಫ್ಲೇವರ್ ತೊಗೊಂಡು ಹೋಗ್ತಿದೆ ಅಂತೆ, ಅದು ಅಪ್ಸೈಡಾಗಿ ಬಿದ್ದೋಗ್ಬಿಟ್ಟು ಇದಾಗಿದೆ. ಅಷ್ಟು ಮಾತ್ರ ಗೊತ್ತು. ಆಮೇಲೆ ನಮಗೇನು ಗೊತ್ತಿಲ್ಲ. ಆಮೇಲೆ ಫ್ರಿಜ್ಜೆಲ್ಲ ಫ್ಲೇವರ್ ಎಲ್ಲ ತೆಗೆದು ಇದು ಮಾಡಿ ಬಾಡಿ ಶಿಫ್ಟ್ ಮಾಡಿಕೊಟ್ರು. ನಾನು ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹಾಕಿದ್ದು ಮೇಡಮ್ ಅವರ. ನೀವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಿಚುವೇಶನ್ ಯಾವ ರೀತಿ ಆಗಿತ್ತು? ಆತ ಏನಾದರೂ ಬದುಕುಳಿದಿದ್ರಾ ಅಥವಾ ಹೇಗೆ? ಇಲ್ಲ ಮೇಡಮ್ ಅವರೇ, ಬದುಕಿರಿಲ್ಲ. ಅಷ್ಟು ದೊಡ್ಡ ಬ್ರಿಡ್ಜ್ ಬಿದ್ದಿದ್ರೆ ಬದುಕಿರ್ತಾರೆ ಮೇಡಮ್ ಅವ್ರೆ. ಆಟೋನೇ ಚಿಂದಿಯಾಗಿ ಹೋಗಿದ್ದೀನಿ, ಅವರೆಲ್ಲಿರುತ್ತೆ ಮೇಡಮ್ ಅವರೇ. ಅದ್ರ ಜೊತೆ ಪ್ಯಾಸೆಂಜರ್ ಕೂಡ ಇದ್ರು, ಹಿಂದೆ ಗ್ರಾಹಕರು ಕೂಡ ಇದ್ರು. ಅಲ್ಲಿ ಏನಾಯ್ತಂತೆ? ಅವ್ರ ಮಧ್ಯೆ ಏನಾದ್ರು ಮಾತು ಆ ಥರ ಏನಾದ್ರು? ಅದು ನಮ್ಗೆ ಗೊತ್ತಿಲ್ಲ ಮೇಡಮ್ ಅವರೇ. ಅದೇನೋ ಪ್ಯಾಸೆಂಜರ್ ಜಂಪ್ ಮಾಡಿದ್ರು ಅಂತ ಗೊತ್ತಾಯ್ತು ಅಷ್ಟೇ. ಅವ್ರು ಏನಾಗಿದ್ರು ನಮ್ಗೆ ಗೊತ್ತಿಲ್ಲ. ಬಟ್ ನೀವು ಹೋದಾಗ ಪ್ಯಾಸೆಂಜರ್ ಇದ್ರಾ? ಇರಲಿಲ್ಲ. ನೀವೇ ಕ್ರೈನ್ ತಗೊಬಂದು ಶಿಫ್ಟ್ ಮಾಡಿಸಿದ್ರ? ಸ್ಕ್ರೀನು ಬೇರೆಯವ್ರು ತರಿಸಿದ್ರು, ಬೇರೆ ಕ್ರೇನ್ ತರಿಸಿದ್ರು, ಅದಾಗಿಲ್ಲ. ಮತ್ತು ಆಮೇಲೆ ದೊಡ್ಡವು ಅವರು ಬ್ರಿಡ್ಜ್ ಮೇಲೆ ಎತ್ತಾರಲ್ಲ ದೊಡ್ಡವು, ಆಮೇಲೆ 2 ಕರೆಸ್ಬಿಟ್ಟು ಆಮೇಲೆ ಎತ್ಬಿಟ್ಟು ಆಮೇಲೆ ಕಲ್ಲುಗ್ಲಿಕ್ಕಿ ಆಮೇಲೆ ಬಡಿನ ಆಟೋನ ಈಚೆಗೆ ಹೇಳ್ಕೊಂಡು ಆಮೇಲೆ ಬಡಿ ಎತ್ಕೊಂಡಿದ್ದು ಮೇಡಮ್. ಸರ್, ನೀವು ಆಂಬ್ಯುಲೆನ್ಸ್ ಚಾಲಕರಾಗಿದ್ದರಿಂದ ನಿಮಗೆ ಗೊತ್ತಿರುತ್ತೆ ನಗರದಲ್ಲಿ ಓಡಾಡುವಂತಹ ಈ ಮೆಟ್ರೋ ಲಾರಿಗಳೆಲ್ಲ ಯಾವ ರೀತಿ ಹೋಗ್ತಾ ಇರುತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ಏನಾದರೂ ರೋಡ್ ಬ್ಲಾಕ್ ಮಾಡಿರಲಿಲ್ವಾ, ಹೇಗೆ ಅಂತ? ಇಲ್ಲ ಮೇಡಮ್, ನಾನು ಗೊತ್ತಿರಲಿಲ್ಲ. ನಾನು ಬೇರೆ ಕಡೆ ಇದ್ದೆ ಮೇಡಮ್. ನಾನು ಪೇಷಂಟ್ ಶಿಫ್ಟ್ ಮಾಡ್ಕೊಂಡು ನಾನು ಆ ಟೈಮಲ್ಲಿ ಅಂಬೇಡ್ಕರಲ್ಲಿದ್ದೆ. ನಾನು ಯಾವುದೋ ಒಂದು ಪೇಷಂಟ್ ತೊಗೊಂಡೋಗಿದ್ದೆ. ಅಮ್ಮ ನನಗೆ ಅಲ್ಲಿ ಕಾಲ್ ಬಂತು. ನಾನು ಅಲ್ಲಿಂದ ಬರೋಕ್ಕೆ ಅಷ್ಟೊತ್ತಾಗಿತ್ತು ಮೇಡಮ್ ಅವರೇ. ಅದೇನು ರೋಡ್ ಬ್ಯಾಕ್ ಮಾಡಿದ್ರೆ ಏನೋ ನನಗೆ ಗೊತ್ತಿಲ್ಲ. ಸರ್, ನೀವು ಹೇಳ್ತಾ ಇದ್ರಿ ರೋಡ್ ಬ್ಲಾಕ್ ಮಾಡಿದ್ರಾ, ಹೆಂಗೆ ಅಂತ? ರೋಡ್ ಬ್ಲಾಕ್ ಮಾಡಿರಲಿಲ್ಲ ಮೇಡಮ್, ಮಾಡಿರಲಿಲ್ಲ. ಮಾಡಬೇಕು ಅವರು, ಮಾಡಿರಲಿಲ್ಲ. ಆದರೆ ಇದ್ರು, ಸಿಬ್ಬಂದಿಗಳಿದ್ರು, ಆದರೆ ಮಾಡಿರಲಿಲ್ಲ ಅಷ್ಟೇ. ಘಟನೆ ನಡೆದ್ಮೇಲೆ ಸಿಬ್ಬಂದಿಗಳು ಟರ್ನಿಂಗ್ ತೊಗೊಂಡಾಗ ಅದು ಬಿದ್ದೋಗ್ಬಿಟ್ಟಿದೆ. ಅದು ಲಾರಿ ಲಾಂಗ್ ಟರ್ನ್ ತೊಗೊಂಡಿದ್ದಾರೆ, ಅವಾಗ ಬಿದ್ದೋಗಿ. ಲಾರಿಯಲ್ಲಿ ಯಾರು ಇರಲಿಲ್ಲ, ಬರೀ ಡ್ರೈವರ್ ಅಷ್ಟೇ. ಡ್ರೈವರ್ ಮತ್ತೆ ಒಬ್ಬ ಹುಡುಗ ಇದೆ ಅಷ್ಟೇ. ಇದು ಇಲ್ಲಿರುವಂತಹ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಯಾಗ್ಲಿ ಅಥವಾ ಆ ಒಂದು ಆಟೋ ಚಾಲಕನನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವಂತಹ ಆಂಬ್ಯುಲೆನ್ಸ್ ಚಾಲಕನಾಗ್ಲಿ ಹೇಳ್ತಿರುವಂತಹ ಮಾತು. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.